ನಾವೀಗ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಬ್ಬಳ ಗ್ರಾಮದಲ್ಲಿದ್ದೀವಿ. ವಿಶೇಷವಾಗಿ ರಾಜ್ಯವೇ ಗಮನ ಸೆಳೆಯುವಂಥ ಒಂದು ಏನು ಸಾಧನೆಯನ್ನು ಇಲ್ಲಿನ ವಿದ್ಯಾರ್ಥಿ ಮಾಡಿರ್ತಕ್ಕಂಥದ್ದು. ಭರತ್ 625ಕ್ಕೆ 625 ಅಂಕವನ್ನು ತೆಗೆದಿರ್ತಕ್ಕಂಥ ವಿಶೇಷವಾಗಿ ಈ ವರ್ಷ ದಾವಣಗೆರೆ ಜಿಲ್ಲೆಯ ಒಂದು SSLC ಫಲಿತಾಂಶ ಕೂಡ ಚೆನ್ನಾಗಿರ್ತಕ್ಕಂಥ. ಹೋದ ಸಲ 66% ಇತ್ತು, ಆದರೆ ಇವತ್ತು 92ಕ್ಕೆ ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಒಂದು ರಾಜ್ಯದಲ್ಲಿ ಒಂದು ಅಪರೂಪವಾದಂಥ ಸಾಧನೆ ಮತ್ತು ಅದು ವಿಶೇಷವಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಉತ್ತಮವಾದ ಸಾಧನೆಯನ್ನು ಮಾಡಿದ್ದಾನೆ ಅಂತ ಹೇಳ್ಬೇಕು. ಏನು ಅನಿಸ್ತದ ಬಾಯಿ, ಎಲ್ಲರೂ ಏನು ಹೇಳ್ತಾ ಇದ್ದಾರೆ ನಿನಗೆ? ಎಲ್ಲರೂ ಅಭಿನಂದನೆ ಹೇಳ್ತಾ ಇದ್ದಾರೆ. ಖುಷಿ ಆಗ್ತಾ ಇದೆ. ಒಂದು ಮಾರ್ಕ್ಸ್ ಮಿಸ್ ಆಗದಂಗೆ ಬರ್ದಿಲ್ಲ. ಹೆಂಗೆ SSLC ಬರೋರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯ? ಇಲ್ಲ ಸರ್, 3 ಪ್ರಿಪ್ರೇಟರಿ ಮಾಡಿದ್ರಲ್ಲ, ಅಲ್ಲಿ ಮಿಸ್ಟೇಕ್ ಆಗವು, ಅಲ್ಲಿ ಮಿಸ್ಟೇಕ್ ಮಾಡಿದ್ದು ಎಲ್ಲ ಟೀಚರ್ಸ್ ಎಲ್ಲ ಹೇಳಿದ್ರು, ಅಡ್ವೈಸ್ ಮಾಡಿದ್ರು, ಅಲ್ಲಿ ಹೋಗಿ ಕರೆಕ್ಟ್. ಇದು ಸೇಮ್ ಪ್ರಿಪ್ರೇಟರಿಯಿಂದನೇ ಒಂದು ಸ್ವಲ್ಪ ಹೆಲ್ಪ್ ಆಗಿದೆ ಅನ್ಬೋದು. ಎಷ್ಟು ಗಂಟೆ ಆಯ್ತು ಓದ್ತಿದ್ದೆಪ್ಪ? ಸ್ಟಾರ್ಟಿಂಗು 5ರಿಂದ 6 ಗಂಟೆ ಓದ್ತಾ ಇದ್ದೆ ಸರ್. ಆಮೇಲೆ ಒಂದು 7ರಿಂದ 8 ಗಂಟೆ ಓದ್ತಾ ಇದ್ದೆ ಸರ್. ತಂದೆ ತಾಯಿ ಎಲ್ಲ ಏನು ಮಾಡ್ತಾರೆ? ತಂದೆ ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಫಾರ್ಮಿಂಗ್ ಮಾಡ್ತಾರೆ ಸರ್. ತಾಯಿ ಹೌಸ್ ವೈಫ್. ಏನು ಅಡಿಕೆ ತೋಟ ಗಿಟ ಇದೆಯಾ? ಅಡಿಕೆ ತೋಟ 1 ಎಕರೆ ಇದೆ. ನೋಡಿ, ಇನ್ನು ಮಗನ ಸಾಧನೆಯನ್ನು ನೋಡಿ, ಮಗನ ಒಂದು ಅವ್ರ ತಂದೆಯ ಮುಖದ ಮೇಲೆ ಒಂದು ಮಂದಹಾಸ ನೋಡ್ಬೋದು. ಅವ್ರ ತಂದೆ ಏನು ಹೇಳ್ತಾರೆ ಕೇಳೋಣ ಮಾಡಿ. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ತುಂಬ ಖುಷಿ ಆಗ್ತಾ ಇದೆ. ಫಸ್ಟಿಂದನೂ ಚೆನ್ನಾಗಿ ಓದ್ತಾ ಇದ್ದ. ಈ ಸರಿ ಎಕ್ಸ್ಪೆಕ್ಟ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಕಡಿಮೆ ಆಗ್ಬೋದು ಅಂತ ಮಾಡಿದ್ವಿ. ಪ್ರಿಪ್ರೇಟರಿ 3 ಪ್ರಿಪ್ರೇಟರಿ ಮಾಡಿದ್ರು, ಅದರಿಂದ ಅನುಕೂಲ ಆಯಿತು. ಆಮೇಲೆ ಸ್ಕೂಲಿಂದನೂ ಪ್ರಿಪ್ರೇಟರಿ ಚೆನ್ನಾಗಿ ಮಾಡಿದರು. ಸ್ಕೂಲಲ್ಲೂ ಸಪೋರ್ಟ್ ಚೆನ್ನಾಗಿತ್ತು, ಚೆನ್ನಾಗಿ ಓದಿದ. ಖುಷಿಯಾಗಿದೆ ಸರ್. ಓಕೆ, ಏನು ಮಾಡ್ಸೋಕೆ ಮಾಡಿದ್ರು ಮುಂದೆ? ಸರ್ ಅವರು ನೀಟ್ ಮಾಡಬೇಕು, ಸೈನ್ಸ್ ತಗೊಂಡು ನೀಟ್ ಮಾಡಬೇಕು ಅಂತ ಇದ್ದಾರೆ, MBBS ಮಾಡಬೇಕು ಅಂತ ಇದ್ದಾರೆ. ಅವ್ರ ಆಸೆ ಏನಾಯ್ತು ಅದನ್ನು ಮಾಡಿಸ್ತೇವೆ ಸರ್. ಓಕೆ. ಏನು ವಿಚಾರ ತಿಳಿದ ತಕ್ಷಣ ಕ್ಷೇತ್ರದ ಶಾಸಕರಾದಂಥ ಬಸವಂತಪ್ಪ ಅವರು ಕೂಡ ಬಂದಿರತಕ್ಕಂಥ ಇದೇ ಕ್ಷೇತ್ರದ ಸ್ಥಳೀಯ ಶಾಸಕರು. ಏನು ನಿಮ್ಮ ಕ್ಷೇತ್ರದ ಒಬ್ಬ ವಿದ್ಯಾರ್ಥಿ ಸಾಧನೆ ಮಾಡಿದ್ದಾನೆ? ನನಗೆ ಭಾಳ ಸಂತೋಷ ಆಗ್ತಾಯಿತ್ತು. ಅದು ನನ್ನ ಮಾಯಕೊಂಡ ಕ್ಷೇತ್ರದ ಒಬ್ಬ ವಿದ್ಯಾರ್ಥಿ, ಅದು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ, ಹುಡುಗ ನಮ್ಮ ಅಂಥ ಒಂದು ಬಡ ಕುಟುಂಬದಿಂದ ಬಂದಿರತಕ್ಕಂಥ ಭರತ್ ಅವರು ಇವತ್ತು ನನಗೆ ಟಾಪರ್ 7ನಲ್ಲಿ ನನ್ನ ಮಾಯಕೊಂಡ ಕ್ಷೇತ್ರದಿಂದ ಬಂದ 625 ತೆಗೆದಿರೋದ್ರಿಂದ ಭಾಳ ಸಂತೋಷ. ನಾನು ಅದರಿಂದ ನಾನು ಮೊದಲನೇದಾಗಿ ವಿದ್ಯಾರ್ಥಿಗೆ ನಾನು ಧನ್ಯವಾದಗಳನ್ನು ಅಭಿನಂದನೆ ಸಲ್ಲಿಸ್ತೇನೆ. ಅದ್ರ ಜೊತೆಗೆ ಶಾಲೆಯ ಶಿಕ್ಷಕರಿಗೆ ನಾನು ಮೊದಲನೇದಾಗಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ಬೇಕು. ಯಾಕಂದರೆ ಅವರು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳು, ವಿದ್ಯಾರ್ಥಿಯ ಅವರಲ್ಲಿರ್ತಕ್ಕಂಥ ಭವಿಷ್ಯದಲ್ಲಿ ಅದು ಏನು ಮಾಡ್ಬೋದು, ಯಾವ ರೀತಿ ಕಲಿಕೆ ಮಾಡ್ಬೋದು ಅನ್ನೋದನ್ನು ತಿಳುವಳಿಕೆ ಮಾಡಿಕೊಂಡು ಅವ್ರು ನನಗೆ ಮುಂದಿನ ಹೆಜ್ಜೆಗೆ ಅವಕಾಶ ಮಾಡಿಕೊಟ್ರು. ಅವ್ರಿಗೆ ಧನ್ಯವಾದ ಹೇಳಿ, ನನ್ನ ಕ್ಷೇತ್ರ ಅದು ಗ್ರಾಮೀಣ ಪ್ರದೇಶದಲ್ಲಿ ಓದಿರ್ತಕ್ಕಂಥದ್ದು, ಅದು ವಿಶೇಷ ಅಂತಕ್ಕಂಥ, ಗ್ರಾಮೀಣ ಪ್ರದೇಶದಲ್ಲಿ ಓದಲ್ಲ ಮಕ್ಕಳು ಅಂತಕ್ಕಂಥದ್ದನ್ನು ಎಲ್ಲೋ ಒಂದು ಕಡೆಗೆ ಅದನ್ನು ಹೇಳಿಸ್ತಕ್ಕಂಥದ್ದು. ಆದರೆ ಅದನ್ನು ನನ್ನ ಕ್ಷೇತ್ರದ ವಿದ್ಯಾರ್ಥಿ ಮಾಡಿ ತೋರಿಸಿದ್ದಾನೆ ಅಂತಕ್ಕಂಥದ್ದು ಭಾಳ ಸಂತೋಷ. ನೋಡ್ತಾ ಇರ್ಬೇಕು, ಯಾವುದೇ ಒಂದು ಪರೀಕ್ಷೆ ಫಲಿತಾಂಶ ಬರಲಿ, ಮಗ ಯಾವುದೋ ದೊಡ್ಡ ಸ್ಥಾನಕ್ಕೆ ಹೋಗಲಿ, ಯಾರ ಮಗ ಅಂತ ಕೇಳ್ತಾರೆ. ಆದರೆ ಸ್ಕೂಲ್ನಲ್ಲಿ ಯಾರೋ ವಿದ್ಯಾರ್ಥಿ ಫೇಲ್ ಆದರೆ ಯಾವ ಟೀಚರ ಅಂತ ಕೇಳ್ತಾರೆ. ಆದರೆ ಈ ಹಿಂದೆ ಇವ್ರ ಪರಿಶ್ರಮ ಇರ್ತಕ್ಕಂಥದ್ದು ಶಿಕ್ಷಕಿಯರದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಸರ್, ತುಂಬ ಸಂತೋಷ ಆಗ್ತಾ ಇದೆ. ಭರತ್ ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಕಬ್ಬಳ ಗ್ರಾಮ ಹಳ್ಳಿ ಸ್ಕೂಲು, ಅದು ಯಾವಾಗ್ಲೂ ಒಂದು ಮಿಸ್ಕನ್ಷನ್ ಇರುತ್ತೆ. ಸಿಟಿ ಸ್ಕೂಲಲ್ಲಿ ಚೆನ್ನಾಗಿ ಓದ್ತಾರೆ, ಹಳ್ಳಿ ಸ್ಕೂಲಲ್ಲಿ ಅಷ್ಟು ಆಗಲ್ಲ ಅನ್ನೋದು. ಬಟ್ ಅದನ್ನು ಬ್ರೇಕ್ ಮಾಡಿದ್ದಾರೆ. ಹೌದು ಸರ್, ತುಂಬ ಹೌದು ಸರ್. ಈಗ ಲಾಸ್ಟ್ ಇಯರ್ ತಾಲೂಕ್ ಟಾಪರ್ ಆಗಿದ್ವಿ, ಈ ಸರಿ ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ದೀವಿ. ಮತ್ತು ಪ್ರತಿ ವರ್ಷ 100% ರಿಸಲ್ಟ್ ಕೊಡ್ತಾ ಬಂದಿದ್ದೀವಿ. ತುಂಬ ಖುಷಿ ಆಗುತ್ತೆ. ಬರ್ತಾರೆ ಸರ್, ನಮ್ಮದು ಒಂದು 15-20 ಹಳ್ಳಿಯಿಂದ ಇಲ್ಲಿಗೆ ಬರ್ತಾರೆ ಮಕ್ಕಳು. ಬಸ್ ಫೆಸಿಲಿಟಿ ಇದೆ, ಹಾಗಾಗಿ ಬರ್ತಾ ಇದ್ದಾರೆ. ತುಂಬ ಓದ್ತಾ ಇದ್ರು ಸರ್. ಮತ್ತು ಏನೇ ಹೇಳ್ಕೊಟ್ರು ಕೂಡ ಬೇಗ ಕ್ಯಾಪ್ ಮಾಡ್ಕೊತಾ ಇದ್ರು ಅವರು. ಅದು ಇಂಪಾರ್ಟೆಂಟ್ ಆಗ್ತಾಯಿತ್ತು. ಮಾರ್ನಿಂಗ್ ಕ್ಲಾಸ್, ಈವ್ನಿಂಗ್ ಕ್ಲಾಸ್ ಎಲ್ಲ ಮಾಡ್ತಾಯಿದ್ವಿ. ಮತ್ತು ಮೇಯ್ನ್ ನಮ್ಮ ಟೀಚರ್ಸ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಿದ್ದು. ಎಲ್ಲರೂ ಎನಿ ಟೈಮ್ ಅವೈಲೇಬಲ್ ಇರ್ತಾಯಿದ್ರು ಮಕ್ಕಳಿಗೋಸ್ಕರ. ಹೌದು. ಒಟ್ಟಾರೆ ನೋಡ್ತಾ ಇರ್ಬೋದು ನೀವು, ಇಡೀ ಒಂದು ಸ್ಕೂಲ್ ಒಂದು ಆವರಣದಲ್ಲಿ ಒಂದು ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬೇಕು. ಏನು ರಾಜ್ಯಕ್ಕೆ ಒಂದು ರೀತಿಯಾದ ಒಂದು ಸಂಭ್ರಮ ತರುವಂಥ ಒಂದು ಸ್ಕೂಲಿಗೆ ಜೊತೆಗೆ ದಾವಣಗೆರೆ ಜಿಲ್ಲೆಗೂ ಕೂಡ ಒಂದು ಸಂಭ್ರಮವನ್ನು ವ್ಯಕ್ತಪಡಿಸುವಂಥ ಒಂದು ಸಾಧನೆಯನ್ನು ಈ ವಿದ್ಯಾರ್ಥಿ ಮಾಡಿದ್ದಾನೆ ಅಂತ ಹೇಳ್ಬೋದು. ಕಬ್ಬಳದಿಂದ ಕ್ಯಾಮ್ರಾಮನ್ ದಿನೇಶ್ ಜೊಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.